ಹೇಳಿ ಸರ್. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಸಿದ್ದೇಗೌಡ. ಯಾವುದು? ಮೈಸೂರು. ಸರ್ ಈಗ ಪ್ರತಾಪ್ ಸಿಂಹ ಅವರು ಹಾಲಿ MP. ಹೌದು. ಅವ್ರಿಗೆ ಟಿಕೆಟ್ ಏನೋ ಡೌಟ್ ಇದೆ. ಹಾಂ, ಅದರಿಂದ ಏನಾದರೂ ವೋಟಿಂಗ್ ಏನಾದರೂ ಕಡಿಮೆ ಆಗುತ್ತಾ? ಸರ್ ಅವರು ಪ್ರತಾಪ್ ಸಿಂಹ ಅವ್ರಿಗೆ ಕೊಟ್ಟರೆ ಒಳ್ಳೆಯದು. ಇನ್ನೂ ಬೇರೆ ಕೈ ಬಂದಾಗ ಏನಾದ್ರು ಏರುಪೇರು ಆಗುತ್ತೇನೋ ಅಂತ ಒಂದು ಸ್ವಲ್ಪ ಇದೆ. ಬೇರೆ ಬೇರೆ ಹೆಸರುಗಳೆಲ್ಲ ಹಾಂ, ಅದಕ್ಕೆ ಹಾಲಿ ಶಾಸಕರು ಅವರೇ ಪರವಾಗಿಲ್ಲ ಅಂತ ನಮ್ಮ ಅನಿಸಿಕೆ. ಅಷ್ಟೇ ಸರ್. ಬನ್ನಿ. ಅಷ್ಟೇ ಅಷ್ಟೇ ಅಲ್ಲ, ಅನಿಸಿಕೆಗಳ ಹಾಂ ಅಷ್ಟೇ. ಯಾರಾದ್ರೇನು? ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ತುಳಸಿರಾಮ್ ಅಂತ. ಮೈಸೂರೇನ ಸರ್? ಮೈಸೂರೇ ಸರ್. ಸರ್ ಇಲ್ಲಿ ಪ್ರತಾಪ್ ಸಿಂಹ ಅವರು ಈಗ MP ಆಗಿದ್ದಾರೆ. ಹೌದು ಸರ್. ಅವರು ಬದಲಾವಣೆ ಏನಾದರೂ ಆದರೆ ವೋಟಿಂಗ್ ಏನಾದರೂ ಕಡಿಮೆ ಆಗುತ್ತಾ? ಇಲ್ಲ ಅವರೇ ಇರಬೇಕು. ಪ್ರತಾಪ್ ಸಿಂಹ ಪ್ರತಾಪ್ ಸಿಂಹನೇ ಇರಬೇಕು. ಈ ಸರ್ ಬೇರೆ ಹೆಸರುಗಳು ಬರ್ತಾ ಇವೆ. ಇಲ್ಲ, ಒಳ್ಳೆ ಕೆಲಸ ಮಾಡೋದು ಅವರೇ ಇರಬೇಕು. ಪ್ರತಾಪ್ ಸಿಂಹನೇ ಇರಬೇಕು ಸರ್. ತಮ್ಮ ಅಭಿಪ್ರಾಯ? ಹೌದು ಸರ್, ಪ್ರತಾಪ್ ಸಿಂಹನ್ ಅವರೇ ಇರಬೇಕಾ? ಅಲ್ಲ, ಅವ್ರು ಹೇಳಿದ್ರು ಅಂತ ಹೇಳ್ಬಿಟ್ರಿ. ಇಲ್ಲ, ವೈಯಕ್ತಿಕ ಅಭಿಪ್ರಾಯ? ಇಲ್ಲ ಅವರೇ ಇರಬೇಕು. ಹೌದು. ಕೆಲಸಗಳೆಲ್ಲ ಅಭಿವೃದ್ಧಿ ಎಲ್ಲ ಮಾಡೋರು ಅವ್ರು ಮಾಡೋರು ಸರ್. ಪ್ರತಾಪ್ ಸಿಂಹ ಅವರೇ ಇರಬೇಕಾ ಅಥವಾ ಬೇರೆಯವ್ರು ಬರಬೇಕಾ? ಪ್ರತಾಪ್ ಸಿಂಹ ಅವರೇ ಇರಬೇಕು. ಅವರು ಒಳ್ಳೆ ಇದು ಮಾಡ್ತಾರೆ. ಬಂದರೆ ಅವರೇ ಇದು ಮಾಡ್ತಾರೆ. ಯಾಕೆಂದರೆ ಕೇಂದ್ರದಿಂದ ಈಗ ಬದಲಾವಣೆ ಮಾಡಬೇಕು ಅನ್ನೋದೊಂದು ಸೌಂಡ್ ಬರ್ತಾ ಇದೆ. ಇಲ್ಲ, ಬದಲಾವಣೆ ಆಗಲ್ಲ. ಇವ್ರಿಗೆ ಕೊಡ್ತಾರೆ ಅವರು ಚಾನ್ಸೇ. ಅವ್ರಿಗೆ ಇವ್ರು ಮಾಡಿದ್ದಾರೆ, ಇವ್ರಿಗೆ ಮತ್ತೆ ಇದು ಮಾಡ್ತಾರೆ. ವೋಟಿಂಗ್ ವ್ಯತ್ಯಾಸ ಆಗುತ್ತೆ ಅಂತೀರ? ಇವ್ರೇನಾದ್ರು ಪ್ರತಾಪ್ ಸಿಂಹ ಅವ್ರನ್ನ ಕೊಡಲಿಲ್ಲ ಅಂತಂದರೆ, ಕ್ಯಾಂಡಿಡೇಟ್ ಆಗಿ ನಿಲ್ಲಿಸ್ತಿಲ್ಲ ಅಂದರೆ? ಅವ್ರಿಗೆ ಕೊಡಲಿಲ್ಲ ಅಂದರೆ ಒಂದು ಸ್ವಲ್ಪ ಇದಾಗುತ್ತೆ. ಅವರು ಕೊಟ್ಟರೆ ಇದಾಗುತ್ತೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಬಸವರಾಜು ಅಂತ. ಯಾವರವರು ಸರ್? ನಾವಿಲ್ಲೇ ಕೊಪ್ಪಳವೇ ಸರ್. ಪ್ರತಾಪ್ ಸಿಂಹ ಅವರು ಬದಲಾವಣೆ ಕೇಳಿಸ್ತಾ ಇದೆ. ಅವ್ರಿಗೆ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋದೊಂದು ಮಿಸ್ ಆದರೆ ಒಳ್ಳೆಯದೇ ಸರ್ ಅವ್ರಿಗೆ. ಯಾಕೆಂದರೆ ಯಾವ ಕೆಲಸ ಮಾಡಲಿಲ್ಲ ಇದುವರೆಗೂ. ಅವ್ರ ಮುಖನೇ ನೋಡಿಲ್ಲ. ಇಲ್ಲಿ ಅವರು ಅಧಿಕಾರಕ್ಕೆ ಬಂದಂತಾವಿಂದ ಕೊಪ್ಪಳೊಳಗೆ ಅವ್ರ ಮುಖನೇ ನೋಡಿಲ್ಲ. ಬದಲಾವಣೆ ಆದರೆ ಒಳ್ಳೆಯದು. ಎರಿಬೇರೆ ಕೊಡಬೇಕು ಅಂತ ಅವರೇ ಕೊಟ್ಟರೆ ಒಳ್ಳೆಯದು. ಥ್ಯಾಂಕ್ ಯು ಸರ್. ನಮಸ್ಕಾರ. ನಮಸ್ಕಾರ ಸರ್. ಈಗ ಲೋಕಸಭೆ ಎಲೆಕ್ಷನ್ಗೆ ಪ್ರತಾಪ್ ಸಿಂಹ ಅವ್ರನ್ನ ಹೆಸರು ಸ್ವಲ್ಪ ಮಿಸ್ ಆಗಿದೆ, ಅವರು ಟಿಕೆಟ್ ಸಿಗಲ್ಲ ಅನ್ನೋದೊಂದು ಡೌಟ್ ಇದೆ. ಅವ್ರು ಏನಾದರೂ ನಿಲ್ಲಿಲ್ಲ ಅಂದರೆ ಏನಾದರೂ ವ್ಯತ್ಯಾಸ ಆಗುತ್ತೆ ಸರ್ ವೋಟಿಂಗಲ್ಲಿ BJPಗೆ? ಏನು ವ್ಯತ್ಯಾಸ ಆಗಲ್ಲ ಅಂದ್ಕೊಂತೀನಿ. ಆದರೆ ಅವ್ರಿಗೆ ಆಯ್ಕೆ ಆದರೆ ಒಳ್ಳೆಯದು, ಟಿಕೆಟ್ ಸಿಕ್ಕಿದ್ರೆ ಒಳ್ಳೆಯದು. ಅಂದರೆ ಪ್ರತಾಪ್ ಸಿಂಹ ಅವ್ರು ಬಂದ್ರೇ ಒಳ್ಳೆಯದು. ತಮ್ಮ ಹೆಸರು ಸರ್? ಶಂಕರ್ ಸರ್ ಹೇಳಿ ಸರ್. ಪ್ರತಾಪ್ ಸಿಂಹ ಅವ್ರು ಬಂದರೆ ಒಳ್ಳೆಯದು. ದಿನೇಶ್. ಹಾಂ. ಸರ್ ಈಗ ಬೇರೆ ಹೆಸರುಗಳು ಬರ್ತಾ ಇವೆ. ಎಂಥ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬಂದರು? ಯಾರೇ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಬಂದ್ರೂ ಪ್ರತಾಪ್ ಸಿಂಹನ ಮುಂದೆ ನಿಲ್ಲೇ. ಅವರೇ ಬರಲಿ ಅಂತ? ಅವರೇ ಬರಲಿ. ಅವ್ರು ಬಂದ್ರೇ BJPಗೆ ಒಂದು ಬೆಲೆ, ಗೌರವ. ಮೋದಿಗೆ ಪ್ರಧಾನಿ ಆಗೋದಕ್ಕೆ ಒಳ್ಳೆ ಅವಕಾಶ. ಇರಲಿ, ಅವರೇ ಇನ್ನೂ ಒಂದು ಅವರೇ ಇರಲಿ. 10 ವರ್ಷ ಆಗಿದೆ. ಇರಲಿ ಬರಲಿ. ಅವರೇ ಬರಲಿ. ಪ್ರಧಾನಿ ಮಂತ್ರಿ ಮೋದಿನೇ ಆಗಲಿ. ಥ್ಯಾಂಕ್ ಯು. ಓಕೆ ಸರ್. ಸರ್ ನಮಸ್ಕಾರ. ಅಲ್ಲೇ ಕೂತ್ಕೊಳ್ಳಿ ಸರ್. ಸರ್ ಈಗ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಡೌಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರತಾಪ್ ಸಿಂಹನೇ ಇರೋದಾ ಅಥವಾ? ಪ್ರತಾಪ್ ಸಿಂಹನೇ ಬರಬೇಕು ಸರ್. ಅವರೇ ಕ್ಯಾಂಡಿಡೇಟ್ ಬರಬೇಕು ಸರ್. ಕೆಲಸ ಕಾರ್ಯ ಮಾಡಿದ್ದಾರೆ, ಬರಬೇಕು. ಅವರೇ ಬರಬೇಕು. ತಮ್ಮ ಅಭಿಪ್ರಾಯ? ಸರ್ ನಮಸ್ಕಾರ. ತಮ್ಮ ಅಭಿಪ್ರಾಯ ಏನು? ಪ್ರತಾಪ್ ಸಿಂಹ ಅವರೇ ನಿಲ್ಬೇಕಾ ಅಥವಾ ಬದಲಾವಣೆ ಮಾಡಲಿ ಬಿಡಿ ಸರ್. ಬದಲಾವಣೆ ಆಗಿ ಒಳ್ಳೇದಾಗಲಿ. ಎಲ್ಲ ಕಾರ್ಯಗಳು ಒಳ್ಳೇದಾಗಲಿ. ಕೆಲಸ ಕಾರ್ಯ ಎಲ್ಲ ನಡೆಸ್ಕೊಳ್ಳಿ. ಅಂದ್ರೆ ಬದಲಾವಣೆ ಆಗಲಿ ಅಂತಂದ್ರೆ ಪ್ರತಾಪ್ ಸಿಂಹ ಬದಲಿಗೆ ಬೇರೆಯವ್ರು ಬಂದ್ರು ನಡೀತದೆ ಅಂತ? ಯಾರ ಬಂದರೂ ಗೆಲ್ತಾರ ಬಿಡಿ ಸರ್. ಅಂದ್ರೆ ಮೋದಿ ಅವರು ಹೆಸರು ಮೇಲೆ ಗೆಲ್ತಾರೆ. ಒಳ್ಳೇದಾಗಲಿ ಎಲ್ರಿಗೂ. ಇಲ್ಲಿ ಮೈಸೂರಲ್ಲಿ ಪ್ರತಾಪ್ ಸಿಂಹ ಅವರು ಇದ್ದಾರೆ. ಅವರು ಟಿಕೆಟ್ ಡೌಟು ಅಂತ ಹೇಳ್ತಾ ಇದ್ದಾರೆ. ಈಗ ಅವರೇ ಬಂದರೆ ಒಳ್ಳೇದಾ ಇಲ್ಲಿ ಮೈಸೂರಿಗೆ ಅಥವಾ ಬೇರೆಯವ್ರು ನಿಂತ್ಕೊಂಡು ಏನಾದರೂ ವೋಟಿಂಗ್ ಇದೆಯಾ? ಬಂದರೂ ಒಳ್ಳೆಯದು. ಮೈಸೂರು ಅವ್ರಿಗೆ ಟಿಕೆಟ್ ಕೊಟ್ಟರು ಒಳ್ಳೇದು ಅಂತೀರಾ? ಹೌದು. ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಕೊಟ್ಟರು ಒಳ್ಳೇದು. ಡೆವಲಪ್ ಮಾಡೋರೆ ಮಾಡಿದ್ದಾರೆ ಮೈಸೂರು. ತಮ್ಮ ಹೆಸರು ಸರ್? ನಾಗರಾಜ್. ಸರ್ ತಮ್ಮ ಹೆಸರು? ಮಾದೇವ್ ಅಂತೇಳಿ. ಯಾವೂರವರು ಸರ್? ನಾವಿಲ್ಲ KG ಕೊಪ್ಪಳ ಸರ್. BJPನಲ್ಲಿ ಇದು ಪ್ರತಾಪ್ ಸಿಂಹ ಅವರು MP ಮೈಸೂರಿಗೆ. ಈಗ ಅವ್ರಿಗೆ ಟಿಕೆಟ್ ಡೌಟು ಅಂತ ಇದ್ದಾರೆ. ಡೌಟು ಅದು ಅವ್ರ ಪಾರ್ಟಿಗೆ ಸಂಬಂಧಪಟ್ಟದ್ದು. ಅವರು ಇದ್ದದ್ರಲ್ಲಿ ಸ್ವಲ್ಪ ಅವ್ರ ಲೆವೆಲ್ಗೆ ಕೆಲಸ ಮಾಡಿದ್ದಾರೆ. ಈಗ ಅವರು ಟಿಕೆಟ್ ಕೊಡೋಕ್ಕಿಲ್ಲ ಅಂದರೆ ನಾವು ಹೋಗಿ ಕೊಡ್ಸೋಕ್ಕಾಗದ?
ಅವ್ರ ಮೇಲ್ಮಟ್ಟದಲ್ಲಿ ಏನದೆ ಅವ್ರು ತಗೊಂಡ್ರೆ ಅದು ಒಂಥರ. ವೋಟಿಂಗ್ BJPಗೆ ಅವ್ರು ಇದ್ದರೆ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಏನಾದ್ರು ಆಗುತ್ತೆ ಸರ್? ಕಡಿಮೆ ವೋಟಿಂಗು ಜಾಸ್ತಿ ವೋಟಿಂಗ್ ಅನ್ನೋ ಪ್ರಶ್ನೆ ಬರಲ್ಲ. ವ್ಯಕ್ತಿ ನೋಡ್ತಾರೆ. ಈಗ ಕಾಂಗ್ರೆಸ್ ಪಾರ್ಟಿಯಿಂದ ದಳ BJPಯಿಂದ ಯಾವ ಪಾರ್ಟಿನ ಫಿಕ್ಸ್ ಮಾಡಾಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದರೆ ವೋಟಿಂಗ್. ಈಗ ಕಾಂಗ್ರೆಸ್ನಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದರೆ ಫೈಟ್ ಆಗುತ್ತೆ. ಇವರು ಏನು ಕಡಿಮೆ ಏನು ಕೆಲಸ ಮಾಡಿಲ್ಲ, ಮಾಡಿಸೋರೆ. ಬಟ್ ಅದನ್ನು ಮೇಲ್ಮಟ್ಟದಲ್ಲೂ ಗಣನೆಗೆ ತಗೋಬೇಕು. ಅದು ಬಿಟ್ಬಿಟ್ಟು ಈಗ ಯಾರೋ ಮಾಡೋದಕ್ಕೆ ಕೆಲವು ಕಾಣೋದಕ್ಕೆ ಪಿತೂರಿ ನಡೆಸ್ತವೆ. ಅವ್ರಿಗಿಲ್ಲ ಅಂತ ನಾವು ಹೋಗಿ ಟಿಕೆಟ್ ಕೊಡ್ಸೋಕ್ಕಾಯ್ತದ? ಅದು ಅವ್ರವ್ರ ಅಭಿಲಾಷೆ. ಹೈಕಮಾಂಡಿಗೆ ಬಿಟ್ಟದ್ದು. ಯಜಮಾನ್ರೆ ನಮಸ್ಕಾರ. ಹೇಳಿ. ಪ್ರತಾಪ್ ಸಿಂಹ ಅವರು ಈಗ ಟಿಕೆಟ್ ಸಿಗಲ್ಲ ಅನ್ನೋದು ಡೌಟು ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಏನಾದರೂ BJPಗೆ ವೋಟು ಕಡಿಮೆ ಆಗುತ್ತಾ? ಪ್ರತಾಪ್ ಸಿಂಹನ್ ಕೊಟ್ಟರೆ ಜಯ ಆಗ್ತಾನೆ, ಇನ್ನೊಬ್ಬರು ಕೊಟ್ಟರೆ ಫೈಟ್ ಆಯ್ತದೆ ಅಷ್ಟೇ ಹೇಳ್ಬಂದು. ಸಾಕು ಅಷ್ಟೇ, ನೇರ. ಸರ್ ತಮ್ಮ ಅಭಿಪ್ರಾಯ, ಪ್ರತಾಪ್ ಸಿಂಹ ಅವರು ಇರಬೇಕಾ ಬೇರೆಯವ್ರಿಗೆ ಕೊಡಬೇಕಾ? ಸರ್, ಬೇರೆಯವರು ಕೊಡೋದಕ್ಕಿಂತ ಹೆಚ್ಚಾಗಿ ಪ್ರತಾಪ್ ಸಿಂಹ ಅವರು 2 ಬಾರಿ ಗೆದ್ದಿದ್ದಾರೆ, ಕೆಲಸ ಮಾಡಿದ್ದಾರೆ. ಬಟ್ ಅವ್ರಿಗೆ ಕೊಟ್ಟರೆ ಉತ್ತಮ. ಬಟ್ ಇವರು ಚೇಂಜ್ ಮಾಡಿ ಮಾಡಿದ್ದಾರೆ ಅಂತ ಹೋದರೆ ಇದರಲ್ಲೇ ಗೊತ್ತಾಗೋಗುತ್ತೆ. ಅವ್ರವ್ರ ಪಕ್ಷನ ಅವರೇ ಹಾಳು ಮಾಡ್ಕೊತಾರೆ ಅಲ್ವಾ? ಹಾಂ, ಅದೇ. ಯಜಮಾನ್ರೆ ತಮ್ಮ ಅಭಿಪ್ರಾಯ? ನಮ್ಮದು ಅದೇ ಸರ್. ಅಂದರೆ ಪ್ರತಾಪ್ ಸಿಂಹ ಅವರು ಇರಬೇಕಾ? ಸುಮ್ಮನೆ ಇರಲಿ, ಅವ್ರಿಗೆ ಟಿಕೆಟ್ ಕೊಟ್ಟರೆ ವಾಸಿ ಅಂತೀರಾ? ಅವ್ರಿಗೆ ಕೊಟ್ಟರೆ ವಾಸಿ. ನಮ್ಮ ಹೆಸರು? ನಮ್ಮ ಹೆಸರು ಗಿರಿಗೌಡ, ಮೈಸೂರವ್ರು ಯಾರ? ಸರ್ ತಮ್ಮ ಹೆಸರು? ಪುಂಡ್ರೇಕ್ ಅಂತ. ಯಾವ ಊರು? ನಾವು ಮೈಸೂರು. ಸರ್, ಇಲ್ಲಿ MP ಪ್ರತಾಪ್ ಸಿಂಹ ಅವರು ಅವ್ರಿಗೆ ಈ ಬಾರಿ ಟಿಕೆಟು ಕನ್ಫರ್ಮ್ ಆಗೋದು ಡೌಟು ಅಂತ ಇದ್ದಾರೆ. ಅದರಿಂದ ಏನಾದರೂ ವೋಟಿಂಗ್ ಏನಾದರೂ ಕಡಿಮೆ ಆಗುತ್ತೆ ಸರ್ BJPಗೆ? ಅವ್ರಿಗೆ ಕೊಡಬೇಕು, ತುಂಬ ಕೆಲಸ ಎಲ್ಲ ಮಾಡಿದಾರಲ್ಲ. ಹಾಂ, ಅಭಿವೃದ್ಧಿ ಎಲ್ಲ ಮಾಡಿದ್ದಾರೆ. ಅವ್ರಿಗೆ ಕೊಡಬೇಕು. ಮತ್ತು ಹೊಸಬರು ಕೊಟ್ಟರೆ ಕಷ್ಟ ಆಗುತ್ತೆ, ಜನಪರಿಚಯನೇ ಇರಲ್ವಲ್ಲ ಅಲ್ವೇ? ಅಲ್ಲ, ಪರಿಚಯ ಇರೋ ಅಂಥವ್ರು ಯಾರಾದರೂ ಕ್ಯಾಂಡಿಡೇಟಿಗೆ ಯದುವೀರ್ ಅನ್ನೋ ಹೆಸರು ಬರ್ತಾ ಇದೆ. ಮಹಾರಾಜನ ಮಗನಿಗೆ ಅವರು ಕೊಡಬೇಕು ಅಂತ ಇದ್ದಾರೆ. ಹೌದು, ಅವರು ಮಹಾರಾಜರಾಗಿದ್ದಾರಲ್ಲ, ಹೇಳೋಕ್ಕಾಗಲ್ಲ. ಅವರು ಬಂದರೂ ಬರ್ಬೋದು. ಜನಗಳ ಮೇಲೆ ಇದಿದೆ, ಓಪಿದೆ ಅಲ್ವೇ? ಮಹಾರಾಜರಾದ್ರಿಂದ ಜನಗಳ ಮೇಲೆ ಓಪಿದೆ, ಬಂದರೂ ಬರ್ಬೋದು. ಅವರು ಪ್ರತಾಪ್ ಸಿಂಹ ಅವ್ರದ್ದು ಕೆಲಸ ಎಲ್ಲ ಮಾಡಿದರೆ ಅವರ ಪರವೇ ಇಲ್ಲ ಅಂತ ನಮ್ಮ ವ್ಯಕ್ತಿ. ಹೌದು, ಮೈಸೂರಿಗೆ. ಹೌದು. ತಮ್ಮ ಹೆಸರು ಸರ್? ಹೇಮಕುಮಾರ್ ಅಂತ. ಮೈಸೂರವ್ರೆ? ನಾವು ಮೈಸೂರು ಸರ್. ಇಲ್ಲಿ ಪ್ರತಾಪ್ ಸಿಂಹ MP, ಹೌದು, ಅವ್ರಿಗೆ ಟಿಕೆಟ್ ಸಿಗೋದು ಡೌಟು ಅಂತ ಇದ್ದಾರೆ. ಅದೇನಾದರೂ ಅಕಸ್ಮಾತ್ ಏನಾದರೂ ಟಿಕೆಟ್ ಏನಾದರೂ ವಂಚಿತರಾದರೆ ವೋಟಿಂಗ್ ಏನಾದರೂ BJP ಕಡಿಮೆ ಆಗುತ್ತೆ? ಆ ಥರ ಏನು ಕಮ್ಮಿ ಆಗೋಂಥದ್ದೇನಿಲ್ಲ ಸರ್. ಒಟ್ಟಿನಲ್ಲಿ BJPನೇ ಬಂದರೆ ಒಳ್ಳೆಯದು ಅಂತ ನಾವು ಅನ್ಕೋತೀವಿ. ಯಾಕೆಂದರೆ ಕಾಂಗ್ರೆಸ್ ಬಂದು ಈ ಥರ ಆಗಿರೋದ್ರಿಂದ ಹೇಳೋಕ್ಕಾಗಲ್ಲ. ಅಂದರೆ BJP ಬಂದ್ರೇ ಒಳ್ಳೆಯದು. ಕ್ಯಾಂಡಿಡೇಟ್ ಯಾರಾದ್ರೂ BJP ಬರಲಿ, ಯಾರು ಬರಲಿ ಸರ್. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಅಶೋಕ್ ಅಂತ ಹೇಳಿ. ಮೈಸೂರವರು? ಮೈಸೂರು. ಸರ್, ಇಲ್ಲಿ ಪ್ರತಾಪ್ ಸಿಂಹ ಅವರು ಹಾಲಿ MP ಆಗಿದ್ದಾರೆ. ಹೌದು ಸರ್. ಅವ್ರಿಗೆ ಸ್ವಲ್ಪ ಟಿಕೆಟ್ ಡೌಟು ಅಂತ ಇದ್ದಾರೆ. ಈ ಸರಿ ಕೊಡ್ಬೇಕು ಸರ್. ಅವರು ತುಂಬ ವರ್ಕ್ ಮಾಡಿದ್ದಾರೆ, ತುಂಬ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ನಿಜವಾಗ್ಲೂ ಮೋದಿ ಯಾವ ರೀತಿ ಅಭಿವೃದ್ಧಿಗೆ ಹೋರಾಡ್ತಾ ಇದ್ದಾರೋ ಅದೇ ರೀತಿ ಇವರು ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸರ್. ಇನ್ನು ಯಾರು ಕೊಟ್ಟರು ಯದುವೀರು ಅಂತ ಕೇಳ್ಬರ್ತಾಯಿತ್ತೆ, ಎದುರು ಮಹಾರಾಜರು ಅಂತ ಹೇಳಿ. ಬಟ್ ಅವ್ರಿಗಿಂತ ಇವ್ರು ಬೆಟ್ರು ಅಂತ ನನ್ನ ಅನಿಸಿಕೆ ಸರ್. ತುಂಬ ಇದೆ ಅಂತೀರಾ? ಇವ್ರ ಶ್ರಮ ಇದೆ ಸರ್. ಇಂಥ ನೋಡಿ, ಮೈಸೂರು ಟು ಬೆಂಗಳೂರು NH ಮಾಡಿದ್ರು, ಚೆನ್ನಾಗಿ ದಶಪಥ ಮಾಡಿದ್ರು. ಇವಾಗ ರೈಲ್ವೆಗೆ ಇದು ಮಾಡಿದ್ದಾರೆ, ಅನುದಾನ ತರ್ತಾ ಇದ್ದಾರೆ. ಇನ್ನು ಎಲ್ಲ ಸ್ಕೆಚ್ ಆಗಿದೆ. ಮತ್ತು ರೈತರುಗಳಿಗೆ RTCಗೆ ಹಣ ಬಿಡುಗಡೆ ಆಗಬೇಕಷ್ಟೇ. ಮತ್ತು ಅದೇ ರೀತಿ ಮೈಸೂರು ಟು ಮಡಿಕೇರಿಗೆ ಆ ಕಡೆಯಿಂದ NH ಅದು ಚೆನ್ನಾಗಿ ಇದು ಮಾಡಿದ್ದಾರೆ. ಹಣ ಎಲ್ಲ ಬಿಡುಗಡೆಯಾಗಿ ರೈತರುಗಳೆಲ್ಲ ಅಕೌಂಟ್ಗೆ ಅವ್ರವ್ರ ಅಕೌಂಟ್ಗೆ ಹೋಗಿದೆ. ಯಾವುದೋ ರೀತಿ ಮೋಸ ಆಗಿಲ್ಲ. ಅದರ ತುಂಬ ಅಭಿವೃದ್ಧಿ ಕೆಲಸಗಳು, ಫ್ಲೈಓವರ್ ಆಗಲಿ ಅವ್ರ ಟೈಮಲ್ಲೇ ಆಗಿದ್ದು. ಫಸ್ಟ್ ಟೈಮ್ MP ಆಗಿದ್ದಾಗ ಅವ್ರ ಟೈಮಲ್ಲೇ ಆಗಿದ್ದು. ಆದರೆ ಇವರು ಸಿದ್ದರಾಮಯ್ಯ ಅಂತ ಹೇಳ್ತಾ ಇದ್ದಾರೆ, ಬಟ್ ಅಲ್ಲವೇ ಅಲ್ಲ. ಇದಕ್ಕೆಲ್ಲ ತುಂಬ ಇದೆ ಸರ್. ನಿಜವಾಗ್ಲೂ ಪ್ರತಾಪ್ ಸಿಂಹನ್ನೇ ನಂಬರ್ 1. ಇಡೀ 28 MP-ಗಳಲ್ಲಿ ಪ್ರತಾಪ್ ಸಿಂಹ ಅಷ್ಟು ಅಭಿವೃದ್ಧಿ ಕೆಲಸ ಮಾಡಿರೋ MP ಯಾರೂ ಇಲ್ಲ, ಸತ್ಯವಾಗ್ಲೂ. ಅದನ್ನು ನನ್ನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ಸರ್. ತುಂಬ ಚೆನ್ನಾಗಿದೆ. ಏನೇನು ಕೆಲಸ ಮಾಡಿದ್ದಾರೆ ಅನ್ನೋ ರಿಪೋರ್ಟನ್ನ ಎಲ್ಲರಿಗೂ ಕೊಟ್ಟಿರೋಂಥ ವ್ಯಕ್ತಿ ಇವರೊಬ್ಬರೇ MP. ಹೌದು ಸರ್.
ಹೌದು ಸರ್. ಒಂದು ಹೆಗ್ಗಳಿಕೆ. ಹೆಗ್ಗಳಿಕೆ ಸರ್. ಯಾರು ನಿಜವಾಗ್ಲೂ. ಕೊಟ್ಟಿಲ್ಲ, MP ಹೌದು. ಯಾರು ಕೊಟ್ಟೇ ಇಲ್ಲ, ಹೌದು ಡೀಟೇಲ್ಸ್ ಸರ್. ಯಾರು ಕೊಟ್ಟಿಲ್ಲ, ಇವರೊಬ್ರು ಕೊಟ್ಟಿದ್ದಾರೆ. ಹೌದು ಸರ್. ಎಲ್ಲಾನು ನಾನು ಏನು ಮಾಡಿದ್ದೀನಿ, ಏನು ಮತ್ತೆ ಬಂದಿದ್ದೀನಿ. ಯೋಗ ದಿನಾಚರಣೆ ಇಲ್ಲಿ ಮೈಸೂರಲ್ಲಿ ನಡೆಸಿದ್ದು ಅವರೇ.